ಕಳೆದ ತರಗತಿಯಲ್ಲಿ ನಾವು ಈಗಾಗಲೇ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳ್ಕೊಂಡಿದ್ದೇವೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು, ಹೀಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ, ಇಂಥ ಎಲ್ಲ ಕೆಲವೊಂದು ವಿಚಾರಗಳ ಬಗ್ಗೆ, ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಹೇಗೆ ಪ್ರಾರಂಭ ಆಯಿತು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯರನ್ನು ಹತ್ತಿಕ್ಕೋದಕ್ಕೆ ಬ್ರಿಟಿಷರು ಯಾವ ರೀತಿಯಾದಂತಹ ತಂತ್ರಜ್ಞಾನ ಅಂದರೆ ಕೆಲವೊಂದು ಕಾಯ್ದೆಗಳನ್ನು ಹೇಗೆ ಜಾರಿಗೆ ತಂದರು, ಭಾರತೀಯರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಯಾವ ರೀತಿಯಾಗಿ ಇಲ್ಲಿ ಏನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರ್ಬೋದು, ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಹೇಗೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದರು ಅನ್ನೋದನ್ನು ನಾವು ಈಗಾಗಲೇ ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ. ಇನ್ನು ಇಂದಿನ ಒಂದು ತರಗತಿಯಲ್ಲಿ ನಾವು ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಈ ಅಧ್ಯಯನವನ್ನು ನಾವು ತಿಳ್ಕೋಬೇಕಾಗ್ತದೆ. ಸೊ ನಾವು ಈ ಅಧ್ಯಯನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೆಲವೊಂದು ವಿಚಾರಗಳನ್ನು ನಿಮ್ಮಲ್ಲಿ ಸರಳ ಪ್ರಶ್ನೆಗೆ ಉತ್ತರವನ್ನು ಪಡಿಬೇಕಾಗ್ತದೆ. ಯಾರಾದರೂ ಆನ್ಸರ್ ಮಾಡಬಹುದು. ಭಾರತದ ಇಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ರಾಷ್ಟ್ರಪಿತ ಅಂತ ಹೆಸರನ್ನು ಪಡೆದಂಥವರು ಯಾರು? ಎಸ್, ಯಾರು? ಮಹಾತ್ಮ ಗಾಂಧೀಜಿ. ಸೊ ಮಹಾತ್ಮ ಗಾಂಧೀಜಿ ಭಾರತದ ಸ್ವತಂತ್ರ ಹೋರಾಟ ಚಳವಳಿಗಳನ್ನ ಹೇಗೆ ಪ್ರಾರಂಭ ಮಾಡಿದರು, ರಾಷ್ಟ್ರೀಯ ಹೋರಾಟ ಕಾರ್ಯಕ್ರಮಗಳನ್ನು ಹೇಗೆ ಹಮ್ಮಿಕೊಂಡರು, ಜೊತೆಗೆ ಗಾಂಧೀಜಿಯವರ ಒಂದು ಬಾಲ್ಯ ಜೀವನದ ಚರಿತ್ರೆಯನ್ನು ನಾವು ಇಲ್ಲಿ ತಿಳ್ಕೋಬೇಕಾಗ್ತದೆ. ಇದರ ಜೊತೆಗೆ ಹೋರಾಟದಲ್ಲಿ ಅವರ ಸಾಧನೆಗಳೇನಾದ್ರು, ಖಿಲಾಫತ್ ಚಳವಳಿ, ಕಾನೂನುಬದ್ಧ ಚಳವಳಿಗಳನ್ನು ಹೇಗೆ ಅವರು ನಡೆಸಿಕೊಟ್ರು, ಯಾವ್ಯಾವ ಚಳವಳಿಗಳ ಒಂದು ಕಾರಣ ಪರಿಣಾಮಗಳನ್ನು ನಾವು ಇಲ್ಲಿ ತಿಳ್ಕೋಬಹುದಾಗಿತ್ತು. ಪ್ರೀತಿಯ ಮಕ್ಕಳೇ, ರಾಷ್ಟ್ರಪಿತ ಸೊ ಅಂತ ಕರೆಸ್ಕೊಳ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಅದರಲ್ಲಿ ಭಾರತದ ರಾಷ್ಟ್ರೀಯ ಹೋರಾಟ ಚಳವಳಿಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಪಾತ್ರ ಬಹಳಷ್ಟು ಪ್ರಮುಖವಾದಂಥದ್ದನ್ನು ನಾವು ಇಲ್ಲಿ ತಿಳ್ಕೋಬಹುದಾಗಿದೆ. ರಾಷ್ಟ್ರೀಯ ಹೋರಾಟ ಚಳವಳಿಯಲ್ಲಿ ಹೋರಾಟದಲ್ಲಿ ಗಾಂಧಿಯನ್ ಮಾದರಿ ಅಥವಾ ಗಾಂಧಿ ವಿಧಾನವನ್ನ ರೂಪಿಸಿದವರು. ಸೊ ಈ ಅವಧಿಯ ವಿಚಾರಗಳು ಇಲ್ಲಿ ಹೋರಾಟದ ಸೈದ್ಧಾಂತಿಕ ತಳಹದಿಯನ್ನ ರೂಪಿಸಿದ ಕಾರಣ ಅವರ ಹೋರಾಟದ ಮಾದರಿ ಭಾರತ ರಾಷ್ಟ್ರೀಯ ಹೋರಾಟದ ದಿಕ್ಕನ್ನ ಗಣನೀಯವಾಗಿ ರೂಪಿಸಿದ್ದರಿಂದ ಈ ಅವಧಿಯನ್ನ ಗಾಂಧಿ ಯುಗ ಅಂತ ಕರೀತಾರೆ. ನೋಡ್ರಿ ಮಕ್ಕಳ, ಗಾಂಧಿಯನ್ ಮಾದರಿ ಅಂತಂದ್ರೆ ಭಾರತದ ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಹೋರಾಟದ ಒಂದು ಕಾಲದಲ್ಲಿ ಯಾವ ಗಾಂಧಿಯನ್ ಮಾದರಿಯನ್ನು ನಾವು ಅನುಸರಿಸಿಕೊಂಡು ಬಂದ್ವಿ, ಯಾವ ಸೈದ್ಧಾಂತಿಕ ಒಂದು ತತ್ವದ ಆಧಾರದ ಮೇಲೆ ತಳಹದಿಯನ್ನು ರೂಪಿಸಿದಂತಹ ಕಾರಣ ಗಾಂಧೀಜಿಯವರ ಹೋರಾಟದ ಒಂದು ಮಾದರಿಯನ್ನ ನಾವಿಲ್ಲಿ ರೂಢಿಸಿಕೊಂಡಿದ್ದೀವಿ. ಭಾರತದ ಸ್ವತಂತ್ರ ಹೋರಾಟ ಚಳುವಳಿ, ಭಾರತ ರಾಷ್ಟ್ರೀಯ ಹೋರಾಟದ ಚಳುವಳಿ ಈ ತನ್ನ ಹೋರಾಟದ ದಿಕ್ಕನ್ನೇ ಗಣನೀಯವಾಗಿ ರೂಪಿಸಿದ್ದರಿಂದ ಈ ಒಂದು ಭಾರತ ಸ್ವತಂತ್ರ ಹೋರಾಟ ಚಳುವಳಿಯ ಸಂದರ್ಭದಲ್ಲಿ ಹೋರಾಟದ ದಿಕ್ಕನ್ನೇ ನಾವು ರೂಪಿಸಿದ್ದರಿಂದ ಗಣನೀಯವಾಗಿ ಆ ಒಂದು ಕಾಲವನ್ನ ನಾವು ಗಾಂಧಿ ಯುಗ ಎಂದು ಕರೆಯಲಾಗುತ್ತದೆ. ಗಾಂಧಿ ಯುಗ, ಗಾಂಧಿ ಯುಗ ಅಂತ ಕರೆಯಲ್ಪಡುತ್ತದೆ. ಬಹಳ ಸುಲಭವಾದ ಒಂದು ಕ್ವಶನ್ ಕೇಳ್ಬೋದು, ಗಾಂಧಿ ಯುಗ ಎಂದರೇನು? ಭಾರತ ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಗಾಂಧಿ ಮಾದರಿಯ ಹೋರಾಟದ ಸೈದ್ಧಾಂತಿಕ ತತ್ವವನ್ನು ಆಧಾರವಾಗಿ ಇಟ್ಟುಕೊಂಡು ಏನು ತಮ್ಮ ಹೋರಾಟದ ದಿಕ್ಕನ್ನು ರೂಪಿಸ್ಕೊಂಡ್ವಿ ಗಣನೀಯವಾಗಿ, ಇದನ್ನೇ ಆ ಕಾಲವನ್ನ ಗಾಂಧಿ ಯುಗ ಅಂತ ಕರೆಯಲ್ಪಟ್ಟರು. ನೋಡ್ರಿ, ಹಾಗಾದ್ರೆ ಗಾಂಧಿ ಯುಗ ಅನ್ನೋದನ್ನ ತಿಳ್ಕೊಂಡಾಯ್ತು. ಈ
ಈಗ ಆರಂಭಿಕ ಜೀವನ ಮತ್ತು ಅವರ ಬೆಳವಣಿಗೆ ಹೇಗಿತ್ತು, ಗಾಂಧೀಜಿಯವರ ಒಂದು ಜೀವನ ಚರಿತ್ರೆಯನ್ನ ನಾವು ತಿಳ್ಕೋಬಹುದಾಗಿದೆ. ಗಾಂಧೀಜಿಯವರನ್ನ ನಾವು ನೋಡಿದ ಹಾಗೆ ಇಲ್ಲಿ ಗಾಂಧೀಜಿಯವರನ್ನ ನಮ್ಮ ದೇಶದಲ್ಲಿ ಬಾಪೂಜಿ ಅಥವಾ ಬಾಪು ಎಂಬ ಹೆಸರಿನಿಂದಲೂ ಸಹ ಕರೆಯುತ್ತಾರೆ. ಬಾಪು ಅಥವಾ ಬಾಪೂಜಿ ಎಂಬ ಹೆಸರಿನಿಂದಲೂ ಸಹ ಕರೀತಾ ಇದ್ರು. ಈ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ 1869 ಅಕ್ಟೋಬರ್ 2ರಂದು ಗುಜರಾತಿನ ಖಾತೆವಾಡ ಜಿಲ್ಲೆ ಪೋರ್ಬಂದರ್ನಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಮೋಹನದಾಸ್ ಕರಮಚಂದ್ ಗಾಂಧಿ. ಮೋಹನದಾಸ್ ಕರಮಚಂದ ಗಾಂಧಿ. ನೋಡಿ, ಇವರ ಒಂದು ಬಾಲ್ಯ ಜೀವನವನ್ನ, ಬಾಲ್ಯ ಚರಿತ್ರೆಯನ್ನು ನೋಡ್ತಾ ಹೋದ್ರೆ ಇವರು 1869 ಅಕ್ಟೋಬರ್ 20ರಂದು 1869 ಅಕ್ಟೋಬರ್ 20ರಂದು ಜನ್ಮವನ್ನು ತಾಳಿದರು. ಎಲ್ಲಿ ಅಂತಂದ್ರೆ ಗುಜರಾತಿನ ಖಾತೆವಾಡ ಜಿಲ್ಲೆಯ ಪೋರ್ಬಂದರ್ನಲ್ಲಿ. ಗುಜರಾತ್ನಲ್ಲಿ ಬರ್ತದೆ ಖಾತೆವಾಡ ಜಿಲ್ಲೆ. ಖಾತೆವಾಡ ಜಿಲ್ಲೆ ಪೋರ್ಬಂದರ್ ಅಂತಕ್ಕಂಥದ್ದು. ಪೋರ್ಬಂದರ್ ಇಲ್ಲಿ ಗುಜರಾತಿನ ಖಾತೆವಾಡ ಜಿಲ್ಲೆ, ಗುಜರಾತ್ ರಾಜ್ಯದಲ್ಲಿ ಬರುತ್ತೆ. ನೋಡಿ, ಗುಜರಾತ್ ರಾಜ್ಯದಲ್ಲಿ ಬರ್ತಕ್ಕಂಥ ಖಾತೆವಾಡ ಜಿಲ್ಲೆಯ ಪೋರ್ಬಂದರ್ ಎಂಬಂತಹ ಸ್ಥಳದಲ್ಲಿ ಇವರು 1869 ಅಕ್ಟೋಬರ್ 20ರಂದು ಜನ್ಮವನ್ನು ಕಾಣ್ತಕ್ಕಂಥವರು ಮೋಹನದಾಸ್ ಕರಮಚಂದ ಗಾಂಧಿ. ಇವರ ತಂದೆ ಕರಮಚಂದ ಗಾಂಧಿ. ಇವರ ತಂದೆ ಹೆಸರು ಕರಮಚಂದ ಗಾಂಧಿ. ನೋಡಿ, ಇವರ ತಂದೆ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ರಾಜ್ಕೋಟ್ ಸಂಸ್ಥಾನ ಅಂತ ಬರ್ತದೆ, ಆದರೆ ಗುಜರಾತಿನ ರಾಜ್ಕೋಟ್ ಸಂಸ್ಥಾನದಲ್ಲಿ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇವರ ತಾಯಿ ಪುತಲಿಬಾಯಿ. ಇವರ ತಾಯಿ ಹೆಸರು ಪುತಲಿಬಾಯಿ. ಪುತಲಿ, ನೋಡಿ, ಪುತಲಿಬಾಯಿ. ಸೊ ಇವರಿಬ್ಬರ ತಂದೆ ತಾಯಿಗಳಾದಂತಹ ಕರಮ್ಚಂದ ಗಾಂಧಿ ಮತ್ತು ಪುತಲಿಬಾಯಿ ಇವರ ಗಾಂಧೀಜಿಯವರ ಮೇಲೆ ದಟ್ಟವಾದ ನೈತಿಕ ಪ್ರಭಾವವನ್ನು ಬೀರಿದ್ರು. ತಾಯಿ ಬಹಳಷ್ಟು ಈ ಗಾಂಧೀಜಿಯವರ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದ್ರು ಅನ್ನೋದನ್ನು ನಾವು ತಿಳ್ಕೋಬೇಕಾದರೆ, ಆರಂಭಿಕ ಶಿಕ್ಷಣ ಗಾಂಧೀಜಿಯವರು ಪೋರ್ಬಂದರ್ನಲ್ಲಿಯೇ ಮುಗಿಸಿದರು. ಇವರ ಆರಂಭಿಕ ಶಿಕ್ಷಣ ಪೋರ್ಬಂದರ್, ಎಲ್ಲಿ ಜನ್ಮ ತಾಳಿದ್ರು ಅಲ್ಲಿ ನಮ್ಮ ಆರಂಭಿಕ ಶಿಕ್ಷಣವನ್ನ ಪ್ರಾರಂಭ ಮಾಡಿದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. 1888ರಲ್ಲಿ ಇಂಗ್ಲೆಂಡಿನಲ್ಲಿ ಕಾನೂನು ಅಧ್ಯಯನ ಮಾಡಲು ಹೋಗಿ ಬಾರ್ ಅಟ್ ಲಾ ಮುಗಿಸಿ ಮತ್ತೆ ಭಾರತಕ್ಕೆ ಬಂದರು. 1888ರಲ್ಲಿ ಇಂಗ್ಲೆಂಡಿನಲ್ಲಿ ಕಾನೂನು ಪದವಿಯನ್ನು ಪಡೆದು ಬಾರ್ ಅಟ್ ಲಾ ನಂತರ ಪದವಿಯನ್ನು ಪಡೆಯುತ್ತಾರೆ ಇಂಗ್ಲೆಂಡಿನಲ್ಲಿ ಹೋಗಿ. 1888ರಲ್ಲಿ ಇಂಗ್ಲೆಂಡ್ನಲ್ಲಿ ಕಾನೂನು ಅಧ್ಯಯನ ಮಾಡಲು ಹೋದಂತ ಇವರು ಬಾರ್ ಅಟ್ ಲಾ ಮುಗಿಸಿ ಮತ್ತೆ ಭಾರತಕ್ಕೆ ವಾಪಸ್ ಆಗ್ತಾರೆ. ನೋಡ್ರಿ, ಇವರು ಕಾನೂನು ಪದವಿಯನ್ನು ಪಡೆದಕ್ಕೆ ಇಂಗ್ಲೆಂಡಿಗೆ 1888ರಲ್ಲಿ ಹೋಗಿದ್ದರು. 1893ರಲ್ಲಿ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತು ವಹಿಸಲು ದಕ್ಷಿಣ ಆಫ್ರಿಕಾದ ನಟ್ಲಾಗೆ ಹೋದರು. ಅಲ್ಲಿ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ಒಂದು ವಕಾಲತ್ತು ವಹಿಸಲು ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋದರು. 1893ರಲ್ಲಿ ದಕ್ಷಿಣ ಆಫ್ರಿಕಾದ ನಟಾಲ್ ಅಂತಕ್ಕಂಥ ಒಂದು ಪ್ರದೇಶಕ್ಕೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ 1893ರಲ್ಲಿ. ನೋಡಿ, ಸೊ ಹೀಗೆ ಇವರು ಮುಂದಿನ ಸುಮಾರು ಅಲ್ಲೇ ವಕಾಲತ್ತು ವಹಿಸಿ ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋದರು. ಇಲ್ಲಿ ಗಾಂಧಿ ಬರೀ 3 ತಿಂಗಳು ಇರಬೇಕಾಗಿದ್ದವರು ಸುಮಾರು ಮುಂದಿನ 20 ವರ್ಷಗಳನ್ನು ಕಳೆದರು ಅಲ್ಲಿ. ಮುಖ್ಯವಾಗಿ ಅಲ್ಲಿನ ಕರಿಯರ ಭಾರತೀಯರ ಬಗ್ಗೆ ಅಲ್ಲಿ ಬ್ರಿಟಿಷ್ ಸರ್ಕಾರ ತೋರಿದ್ದ ಅಸಹನೀಯ ವರ್ಣಭೇದ ನೀತಿ ಮತ್ತು ಜನಾಂಗೀಯ ತಾರತಮ್ಯದ ನೀತಿಯನ್ನು ವಿರೋಧಿಸಿ
ದಕ್ಷಿಣ ಭಾರತದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಈ ವರ್ಣಭೇದ ನೀತಿ ಅಂತಕ್ಕಂಥ ಜಾರಿಯಲ್ಲಿ, ಅಂದರೆ ಕರಿಯರು ಮತ್ತು ಬಿಳಿಯರ ನಡುವೆ ಬಹಳ ತಾರತಮ್ಯ ಶೋಷಣೆ ಅಂತಕ್ಕಂಥ ನಡೀತಿತ್ತು. ಅಂದರೆ ಬಿಳಿಯರು ಕರಿಯರನ್ನು ಬಹಳ ಶೋಷಣೆಯನ್ನು ಕೊಡ್ತಾ ಇದ್ರು, ಕಿರುಕುಳವನ್ನು ಕೊಟ್ಟು ಅಲ್ಲಿ ಕಾಣ್ತಕ್ಕಂಥ ಪರಿಸ್ಥಿತಿಯನ್ನು ಅವರಲ್ಲಿ ಕಾಣ್ತಾರೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಜನಾಂಗೀಯ ನೀತಿ ಅಂದರೆ ಜಾತಿ ವ್ಯವಸ್ಥೆಯನ್ನು ಕಂಡು ಬಹಳಷ್ಟು ಅದನ್ನು ವಿರೋಧಿಸ್ತಾರೆ. ಈ ಹೋರಾಟದ ಮೂಲಕ ಗಾಂಧೀಜಿಯವರು ಸತ್ಯಾಗ್ರಹ ಎಂಬಂತಹ ಹೊಸ ಸಾಮಾಜಿಕ ಆವಿಷ್ಕಾರವನ್ನು ಮಾಡ್ತಾರೆ. ಆಗ ಅವರು ಸತ್ಯಾಗ್ರಹ ಎಂಬ, ನೋಡಿ ಪದನೇ ಗೊತ್ತಿರಲಿಲ್ಲ, ಸತ್ಯಾಗ್ರಹ ಎಂಬಂತಹ ಹೊಸ ಒಂದು ಹೋರಾಟದ ಆವಿಷ್ಕಾರವನ್ನು ಮಾಡ್ತಾರೆ. ಹೋರಾಟದ ಒಂದು ರೀತಿಯನ್ನು ಅವರು ಜಾರಿಗೆ ತರ್ತಾರೆ. ಇದೇ ಸಾಮಾಜಿಕ ಆವಿಷ್ಕಾರವನ್ನು ಮಾಡಿ ಅದರ ನೀತಿ ರೂಪಣೆಯನ್ನು ಸೃಷ್ಟಿಸ್ತಾರೆ. ಗಾಂಧೀಜಿಯವರು ಈ ಒಂದು ಹೋರಾಟದ ಮಾದರಿ ಅಂತಂದರೆ ಸತ್ಯಾಗ್ರಹ ಎಂಬಂತಹ ಒಂದು ಹೊಸ ಸಾಮಾಜಿಕ ಆವಿಷ್ಕಾರವನ್ನು ಮಾಡ್ತಾರೆ. ಅದರ ಮುಖಾಂತರ ಸಾಮಾಜಿಕ ಹೋರಾಟವನ್ನು ಅಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅನೇಕ ಆಫ್ರಿಕನ್ನರಿಗೆ ಇರುವ ಹೆಮ್ಮೆ ಎಂದರೆ, ನೀವು ಏನೂ ಆಗಿರದ ಗಾಂಧಿಯನ್ನು ಕಳಿಸಿದಿರಿ, ನಾವು ನಿಮಗೆ ಈ ಗಾಂಧಿಯನ್ನು ಕೊಟ್ಟೆವು ಎಂಬ ಮಾತನ್ನು ಹೇಳ್ತಾರೆ. ನೋಡ್ರಿ ಎಂಥ ಒಳ್ಳೆಯ ಮಾತು. ಆಫ್ರಿಕನ್ನರು ಹೇಳ್ತಾರೆ, ನೀವು ಏನೂ ತಿಳಿಯದಂತಹ ಗಾಂಧೀಜಿಯನ್ನು ದಕ್ಷಿಣ ಆಫ್ರಿಕಾಕ್ಕೆ ಕಳಿಸಿದ್ರೆ, ನಾವು ಇಲ್ಲಿಂದ ಎಲ್ಲ ತಿಳಿದಂತಹ ಈ ಗಾಂಧಿಯನ್ನ ನೀವು ಏನೂ ಆಗಿರದ ಗಾಂಧಿಯನ್ನು ಅಲ್ಲಿಗೆ ಕಳಿಸಿದ್ರಿ, ಏನೂ ಆಗಿರದ ಗಾಂಧಿಯನ್ನು ದಕ್ಷಿಣ ಆಫ್ರಿಕಾ ಕಳಿಸಿದ್ರೆ, ಆದರೆ ನಾವು ನಿಮಗೆ ಈ ಗಾಂಧಿಯನ್ನ ಕೊಟ್ಟೆವು ಅಂತಕ್ಕಂಥ ಮಾತನ್ನ ಇಲ್ಲಿ ದಕ್ಷಿಣ ಆಫ್ರಿಕಾದವರು ಹೇಳ್ತಿರ್ತಾರೆ. ನೋಡಿ, ಅಂದ್ರೆ ಹೋಗ್ಬೇಕಾದ್ರೆ ಇವರಿಗೆ ವರ್ಣಭೇದ ನೀತಿಯ ಬಗ್ಗೆ ಆಗಲಿ ಆ ಜಾತಿ ವ್ಯವಸ್ಥೆ ಬಗ್ಗೆ ಆಗಲಿ ಅರಿವಿರಲಿಲ್ಲ. ಕೇವಲ ವಕಾಲತ್ತಿಗೋಸ್ಕರವಾಗಿ ದಕ್ಷಿಣ ಆಫ್ರಿಕಾದ ಈ ಒಂದು ಯಾವ ಪ್ಲೇಸ್ಗೆ ಅಲ್ಲಿ ಬರ್ತಕ್ಕಂತಹ ನಾಟಾಲ್ ಪ್ರದೇಶಕ್ಕೆ ಹೋದರು. ಅಲ್ಲಿ ವರ್ಣಭೇದ ನೀತಿಯನ್ನು ಕಂಡು ಬಿಳಿಯರು ಕರಿಯರಿಗೆ ನೀಡತಕ್ಕಂಥ ಶೋಷಣೆ, ಆ ಒಂದು ಅವರ ದಬ್ಬಾಳಿಕೆಯನ್ನು ಕಾಣ್ತಾರೆ. ಅದೇ ರೀತಿ ಭಾರತದಲ್ಲಿದ್ದಂಥ ಜಾತಿ ವ್ಯವಸ್ಥೆಯನ್ನು ಸಹ ಅವರು ಹೋರಾಟ ಮಾಡೋದಕ್ಕೆ ಸತ್ಯಾಗ್ರಹವನ್ನು ಕಂಡುಹಿಡಿದು ಬಂದರು. ಇನ್ನು ಗಾಂಧೀಜಿಯವರ ಆರಂಭಿಕ ಹೋರಾಟಗಳು ಹೇಗಿದ್ದಾವೆ ಅನ್ನೋದನ್ನು ನಾವು ನೋಡಬೇಕು. ನೋಡಿ, ಭಾರತಕ್ಕೆ ಬಂದ ಗಾಂಧಿ ರಾಜಕೀಯ ಗುರುವಾದಂತಹ ಗೋಖಲೆಯವರ ಮಾರ್ಗದರ್ಶನ ಕೊಟ್ಟರು. ಯಾರು ಭಾರತಕ್ಕೆ ಬಂದಂತಹ ತಕ್ಷಣದಲ್ಲಿ ಗಾಂಧೀಜಿಯವರಿಗೆ ಗೋಖಲೆಯವರು, ಗೋಪಾಲಕೃಷ್ಣ ಗೋಖಲೆ ಕೇಳಿದಿರ ಹೆಸರು ಮಕ್ಕಳೇ? ಎಸ್, ಗೋಖಲೆಯವರ ಮಾರ್ಗದರ್ಶನದಲ್ಲಿ ಇಲ್ಲಿನ ಜನರ ಬದುಕು, ಗೋಖಲೆ ಇವರ ಗುರು ಗಾಂಧೀಜಿಯವರ ಗುರುವಾದ ಗೋಖಲೆಯವರ ಮಾರ್ಗದರ್ಶನದಂತೆ ಇವರು ಇಲ್ಲಿನ ಜನರ ಬದುಕು, ಸಮಾಜ ಮತ್ತು ಆ ಹೊತ್ತಿನ ಸಾಮಾಜಿಕ ವಾಸ್ತವಗಳನ್ನು ತಿಳಿಯುವ ಸಲುವಾಗಿ ರೈಲಿನ 3ನೇ ದರ್ಜೆಯಲ್ಲಿ ಕುಳಿತು, ಟ್ರೈನ್ನಲ್ಲಿ 3ನೇ ದರ್ಜೆಯಲ್ಲಿ ಕೂತ್ಕೊಳ್ತಾರೆ. ಅಲ್ಲಿನ ನಮ್ಮ ದೇಶದ ಜನರ ಸಮಾಜದ ಹೊತ್ತಿನ ಸಾಮಾಜಿಕ ವಾಸ್ತವ್ಯಗಳನ್ನು, ಜನರ ಬದುಕು ಹೇಗೆ, ಸಮಾಜ ಹೇಗೆ, ವಾಸ್ತವಿಕ ಅಂಶಗಳು ಏನು ಅನ್ನೋದನ್ನು ತಿಳಿಯೋದಕ್ಕೆ ಅವರ ಸಲುವಾಗಿ ರೈಲಿನ 3ನೇ ದರ್ಜೆಯ ಒಂದು ಬೋಗಿಯಲ್ಲಿ ಇಲ್ಲಿ ಭಾರತದ ದರ್ಶನವನ್ನು ಮಾಡ್ತಾರೆ. ಹೇಗೆ ನಮ್ಮ ದೇಶದ ಜನ, ಆ ಕೆಳಮಟ್ಟದ ಜನ 3ನೇ ದರ್ಜೆಯಲ್ಲಿ ಪ್ರಯಾಣ ಮಾಡ್ತಾರೆ. ಅದಕ್ಕೆ ಅವರು ಸಹ 3ನೇ ದರ್ಜೆ ರೈಲಿನ ಬೋಗಿಯಲ್ಲಿ ಕೂತ್ಕೊಂಡು ಅವರು ಪ್ರಯಾಣವನ್ನು ಮಾಡ್ತಾರೆ, ಭಾರತದ ಪ್ರವಾಸ ಮಾಡ್ತಾರೆ. 1916ರಲ್ಲಿ ಅವರು ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮವನ್ನು ಸ್ಥಾಪಿಸುವ ಮೂಲಕ ತಮ್ಮ ಹೋರಾಟಕ್ಕೆ ಒಂದು ಸಾಂಸ್ಥಿಕ ರೂಪವನ್ನು ಕೊಡ್ತಾರೆ. 1916ರಲ್ಲಿ ಸಬರಮತಿ ಆಶ್ರಮ, ನೋಡಿ, ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ 1916ರಲ್ಲಿ. ಗಾಂಧೀಜಿಯವರ ಹೋರಾಟಕ್ಕೆ ಸಬರಮತಿ ಆಶ್ರಮ ಒಂದು ಸಾಂಸ್ಥಿಕವಾದಂತಹ ಒಂದು ಸ್ಥಾನ ಆಯಿತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅಹಮದಾಬಾದ್ನಲ್ಲಿ ಇವರು ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಅಹಮದಾಬಾದ್ ಎಲ್ಲಿ 1916ರಲ್ಲಿ ಅಹಮದಾಬಾದ್, ನೋಡಿ, ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿ ತಮ್ಮ ಹೋರಾಟದ ಸಾಂಘಿಕ ಒಂದು ಕೇಂದ್ರವನ್ನಾಗಿ ಅದನ್ನು ಮಾಡಿಕೊಳ್ತಾರೆ. ಇದಲ್ಲದೆ ರೈತರ, ದಲಿತರ, ಬುಡಕಟ್ಟು ಜನರ, ಕಾರ್ಮಿಕರ, ಬಡಜನರ ಸಂಕಷ್ಟ ಮತ್ತು ಸಮಸ್ಯೆಗಳನ್ನು ಆಲಿಸ್ತಾರೆ. ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರ, ಕೂಲಿ ಕಾರ್ಮಿಕರ
ಸೊ ಬಡವರ, ದಲಿತರ, ಸೊ ಎಲ್ಲ ಬುಡಕಟ್ಟು ಜನಾಂಗದ ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ಅವರು ನೋಡ್ತಾರೆ. ಸೊ 1917ರಲ್ಲಿ ಗಾಂಧಿ ಬಿಹಾರದ ಚಂಪಾರಣ್ಯದಲ್ಲಿ ನೀಲಿ ಬೆಳೆಯುವಂತಹ ಸಂತ್ರಸ್ತರ ರೈತರ ಪರವಾಗಿ ಚಂಪಾರಣ್ಯ ಚಳುವಳಿಯನ್ನು ಆರಂಭಿಸ್ತಾರೆ. 1917ರಲ್ಲಿ ಚಂಪಾರಣ್ಯ ಚಳುವಳಿ. ಗಾಂಧೀಜಿಯವರು 1917ರಲ್ಲಿ ನೀಲಿಯನ್ನು ಬೆಳೀತಕ್ಕಂತಹ ರೈತರ ಸಮಸ್ಯೆಗಳ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂತಹ, ಅಲ್ಲಿ ರೈತರ ಪರವಾಗಿ ಚಂಪಾರಣ್ಯದಲ್ಲಿ ನೀಲಿ ಬೆಳೆಯಿಂದ ಸಂತ್ರಸ್ತರಾದ ರೈತರ ಪರವಾಗಿ ಚಂಪಾರಣ್ಯ ಚಳುವಳಿಯನ್ನು 1917ರಲ್ಲಿ ಪ್ರಾರಂಭ ಮಾಡ್ತಾರೆ. ಚಂಪಾರಣ್ಯ ಚಳುವಳಿ ಅಂದ್ರೆ ಇಷ್ಟೇ ಮಕ್ಕಳೇ. ಸೊ ಅಲ್ಲಿ ನೀಲಿಯನ್ನು ಬೆಳೀತಕ್ಕಂತಹ ಬಿಹಾರದ ಚಂಪಾರಣ್ಯ ಎಲ್ಲಿ ಬರುತ್ತಂದ್ರೆ ಬಿಹಾರ ರಾಜ್ಯದಲ್ಲಿ ನೋಡಿ, ಬಿಹಾರದಲ್ಲಿ ಬರ್ತಕ್ಕಂಥ ಚಂಪಾರಣ್ಯ ಅಂತಕ್ಕಂತಹ ಪ್ರದೇಶದಲ್ಲಿ 1917ರಲ್ಲಿ ಈ ಗಾಂಧೀಜಿಯವರು ನೀಲಿ ಬೆಳೆಯನ್ನ ಬೆಳೀತಕ್ಕಂಥ ರೈತರ ಸಂತ್ರಸ್ತರ ಒಂದು ಹೋರಾಟದಲ್ಲಿ ಚಳುವಳಿಯಲ್ಲಿ ಭಾಗವಹಿಸ್ತಕ್ಕಂಥವ್ರು. ಬ್ರಿಟಿಷ್ ಸರ್ಕಾರ ಮಣಿಯದಂತೆ ಅವರು ಮಾಡ್ತಾರೆ. 18ರಲ್ಲಿ ಅಲಹಾಬಾದ್ನ ಹತ್ತಿ ಗಿರಣಿ ಕಾರ್ಮಿಕರ ಸಂಬಳ ಹೆಚ್ಚಿಸುವ ಸಲುವಾಗಿ ಅವರು ಜೊತೆಗೂಡಿ ಚಳುವಳಿ ಆರಂಭಿಸಿ ಯಶಸ್ಸನ್ನು ಪಡೀತಾರೆ. ಮತ್ತೆ 1918ರಲ್ಲಿ ಅವರು ಅಹಮದಾಬಾದ್ನ ಹತ್ತಿ ಗಿರಣಿ ಕಾರ್ಮಿಕರ ಸಂಬಳ ಹೆಚ್ಚಿಸುವುದಕ್ಕೆ, ಹತ್ತಿ ಗಿರಣಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರ ಸಂಬಳವನ್ನು ಹೆಚ್ಚಿಸೋದಕ್ಕೆ ಅಲ್ಲಿ ಹೋರಾಟವನ್ನು ಮಾಡ್ತಾರೆ ಬ್ರಿಟಿಷರ ವಿರುದ್ಧವಾಗಿ. ನೋಡ್ರಿ, ಚಳುವಳಿಯನ್ನು ಮಾಡ್ತಾರೆ. ಇದರಿಂದ ಅವರಿಗೆ ಆರಂಭದ ಯಶಸ್ಸನ್ನು ಕಾಣ್ತಾರೆ. 1918ರ ಈ ಒಂದು ಅಹಮದಾಬಾದ್ನಲ್ಲಿ ಬರ್ತಕ್ಕ ಹತ್ತಿ ಗಿರಣಿ ಕಾರ್ಮಿಕರ ಚಳುವಳಿಯಲ್ಲಿ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವರ ಸಂಬಳವನ್ನು ಹೆಚ್ಚಿಗೆ ಕೊಡಿ, ಕಾರ್ಮಿಕರ ವೇತನವನ್ನು ಸಂಬಳವನ್ನು ಹೆಚ್ಚಿಗೆ ಕೊಡೋದಕ್ಕೆ ಚಳುವಳಿಯನ್ನು ಮಾಡ್ತಾರೆ ಬ್ರಿಟಿಷರ ವಿರುದ್ಧವಾಗಿ. ಅಲ್ಲಿ ಬ್ರಿಟಿಷ್ ಸರ್ಕಾರ ಅವರಿಗೆ ಸಂಬಳ ಕೊಡ್ತದೆ. ಇದರಿಂದ ಅವರು ಹೋರಾಟದ ಚಳುವಳಿಯಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇದಲ್ಲದೆ ಇದೇ ವರ್ಷ ಗುಜರಾತ್ನ ಖೇಡಾ ಎಂಬಲ್ಲಿ ನಡೆದ ರೈತರ ಮೇಲಿನ ತೆರಿಗೆ ಸಂಬಂಧಿತ ಹೋರಾಟವೂ ಕೂಡ ಯಶಸ್ವಿಯಾಗುತ್ತದೆ. ಖೇಡಾ ಎಂಬಲ್ಲಿ, ಇದೇ ಸಂದರ್ಭದಲ್ಲಿ ಗುಜರಾತಿನ ಖೇಡಾ ಎಂಬಲ್ಲಿ ರೈತರ ಒಂದು ತೆರಿಗೆಗೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ತಾರೆ. ಇದನ್ನೂ ಸಹ ಗಾಂಧೀಜಿಯವರು ಅಲ್ಲಿ ಯಶಸ್ಸನ್ನ ಕಾಣ್ತಾರೆ. ಈ ಎಲ್ಲ ಹೋರಾಟಗಳಲ್ಲಿಯೂ ಸಹ ಗಾಂಧಿ ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮಾರ್ಗಗಳನ್ನು ಪರಿಚಯಿಸಿ ಪ್ರಯೋಗ ಮಾಡ್ತಾರೆ. ಏನು ಗಾಂಧೀಜಿಯವರ ಒಂದು ಮಾರ್ಗದರ್ಶನ ಅಂದರೆ ಹೋರಾಟದ್ದು ಸತ್ಯ, ಅಹಿಂಸೆ ಮಾರ್ಗಗಳನ್ನು ಅವರು ಅನುಸರಿಸ್ತಾರೆ. ಹೋರಾಟದಲ್ಲಿ ಸತ್ಯ ಮತ್ತು ಅಹಿಂಸಾ ಈ ಮಾರ್ಗಗಳನ್ನು ಜನರಿಗೆ ಪರಿಚಯ ಮಾಡಿಕೊಡ್ತಾರೆ. ಸೊ ಸತ್ಯಾಗ್ರಹಗಳನ್ನು ಮಾಡೋದು, ಸತ್ಯ ಮತ್ತು ಅಹಿಂಸಾ ಎಂಬಂತಹ ಈ ಒಂದು ಅಂಶಗಳನ್ನು ಜನರಿಗೆ ತಿಳಿ ಹೇಳಿಸ್ತಾರೆ. ಎಲ್ಲ ಹೋರಾಟಗಳಲ್ಲಿ ಸತ್ಯಾಗ್ರಹದ ಮಾರ್ಗವನ್ನು ಅಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಪ್ರಾಯೋಗಿಕವಾಗಿ ಯಶಸ್ಸನ್ನು ಕಾಣ್ತಾರೆ. ಈ ಜೊತೆಗೆ ಜನಸಾಮಾನ್ಯರ ಜೊತೆಗೆ ಸಂವಾದವನ್ನು ಪ್ರಾರಂಭಿಸುವ ಮೂಲಕ ಸ್ವತಂತ್ರ ಹೋರಾಟದ ಸ್ವರೂಪವನ್ನು ಜನಮುಖಿಯಾಗಿ ಬದಲಿಸುವ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತಾರೆ. ನೋಡ್ರಿ, ಜನಸಾಮಾನ್ಯರ ಜೊತೆ ಬೆರೀತಾರೆ. ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಚಳುವಳಿಗಳನ್ನು ಮಾಡ್ತಾರೆ. ಅಲ್ಲಿ ಸತ್ಯ ಮತ್ತು ಅಹಿಂಸೆ ಎಂಬಂತಹ ಹೋರಾಟದ ಮಾರ್ಗಗಳನ್ನು ಅಲ್ಲಿ ಅನುಸರಿಸ್ತಕ್ಕಂಥದ್ದು ಅವರಿಗೆ ಪರಿಚಯ ಮಾಡಿಕೊಡ್ತಾರೆ. ಸತ್ಯಾಗ್ರಹದ ಹೋರಾಟದ ಮಾರ್ಗದರ್ಶನವನ್ನು ಜನರಿಗೆ ಕೊಡ್ತಾರೆ. ಗಾಂಧೀಜಿಯವರ ಹೋರಾಟದ ಮುಖ್ಯವಾದ ಅಂಶ ಅಂದರೆ ಸತ್ಯ ಮತ್ತು ಅಹಿಂಸಾ ಮಾರ್ಗ. ಹೀಗೆ ಗಾಂಧೀಜಿಯವರ ಒಂದು ಪ್ರಾರಂಭಿಕ ಹೋರಾಟಗಳು ಈ ರೀತಿ ಕಾಣ್ತವೆ. ನೋಡ್ರಿ ಮಕ್ಕಳ, ಚಂಪಾರಣ್ಯ ಚಳುವಳಿ ನೀಲಿ ರೈತರ ಸಮಸ್ಯೆಗಳ ಬಗ್ಗೆ, ನೀಲಿ ಬೆಳೀತಕ್ಕಂಥ ರೈತರ ನಿರಾಶ್ರಿತರ ಒಂದು ಸಮಸ್ಯೆ ಬಗ್ಗೆ, ಅದೇ ಹತ್ತಿ ಗಿರಣಿ ಅಹಮದಾಬಾದ್ನಲ್ಲಿ ಬರ್ತಕ್ಕಂಥ ಹತ್ತಿ ಗಿರಣಿ ಕಾರ್ಮಿಕರ ವೇತನ ಹೆಚ್ಚಿಸೋದಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಇನ್ನೂ ಮುಂದುವರಿತಾ ಅವರು ಇಲ್ಲಿ ಬರ್ತಕ್ಕಂತಹ ಈ ಗುಜರಾತ್ನ ಖೇಡಾ ಎಂಬಲ್ಲಿ ಭೂಮಿಯ ತೆರಿಗೆಗೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡಿ ಯಶಸ್ಸನ್ನು ಕಾಣ್ತಾರೆ. ಇದಕ್ಕೆಲ್ಲ ಮುಖ್ಯವಾಗಿ ಅವರು ಸತ್ಯ ಅಹಿಂಸೆ ಎಂಬಂತಹ ಒಂದು ಮಾರ್ಗದರ್ಶನವನ್ನು, ಹೋರಾಟದ ಮುಖ್ಯ ಇದನ್ನು ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಒಂದು ಜನರಿಗೆ ಸತ್ಯ ಅಹಿಂಸೆ ಎಂಬಂತಹ ಅಂಶಗಳನ್ನು ತಿಳಿಸ್ತಾ ಹೋರಾಟವನ್ನು ಪ್ರಾರಂಭಿಸ್ತಾರೆ. ಎಲ್ಲವೂ ಯಶಸ್ವಿ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಗಾಂಧೀಜಿಯವರ ಒಂದು ಪ್ರವೇಶ ಆಯಿತು ಚಳುವಳಿಗಳಲ್ಲಿ. ಇದರಿಂದ ಚಳುವಳಿಗಳ ಆಯಾಮವನ್ನೇ ಸಹ ಬೇರೆ ರೀತಿಯ ಹೊಸ ರೂಪವನ್ನು ಪಡೆಯತಕ್ಕಂಥದ್ದನ್ನು
ಕಾಣ್ತೀವಿ. ಪರೋಕ್ಷ ಪ್ರತಿರೋಧ, ಅಹಿಂಸೆ ಮತ್ತು ಸತ್ಯಾಗ್ರಹವನ್ನು ಹೋರಾಟದ ಪ್ರಮುಖ ತಂತ್ರಗಳನ್ನಾಗಿ ಏನು ಬಳಸ್ಕೊಂಡಿದ್ರು ಗಾಂಧೀಜಿಯವರು, ಇಲ್ಲಿ ತಮ್ಮ ಸಿದ್ಧಾಂತಗಳನ್ನು ಅವರು ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ವ್ಯಕ್ತಪಡಿಸಿದ್ರು. ಇವರು ತಾವು ಹೋರಾಟದಲ್ಲಿ ಅನುಸರಿಸ್ತಕ್ಕಂಥ ಸತ್ಯ ಮತ್ತು ಅಹಿಂಸೆ ಎಂಬಂಥ ಮಾರ್ಗದರ್ಶನ ಇದೆ. ಇದನ್ನ ತಮ್ಮದ ಪತ್ರಿಕೆಗಳಲ್ಲಿ ಇದ್ದಂತಹ ಹರಿಜನ್ ಮತ್ತು ಯಂಗ್ ಇಂಡಿಯಾ ಎಂಬ ಪತ್ರಿಕೆಗಳಲ್ಲಿ ಹಂಚಿಕೊಂಡಿರ್ತಾರೆ. ನೋಡಿ, ಹರಿಜನ ಎಂಬ ಪತ್ರಿಕೆ, ಹರಿಜನ ಮತ್ತು ಯಂಗ್ ಇಂಡಿಯಾ ಎಂಬಂತಹ ಈ ಪತ್ರಿಕೆಗಳಲ್ಲಿ ತಮ್ಮ ಹೋರಾಟದ ಈ ಏನು ಅಂಶಗಳಿದ್ದಾವೆ, ಸತ್ಯ ಅಹಿಂಸೆ ಅಂತಕ್ಕಂಥದ್ದು, ಇವುಗಳನ್ನ ಪತ್ರಿಕೆಗಳಲ್ಲಿ ವ್ಯಕ್ತಪಡಿಸತಕ್ಕಂಥ ಹೋರಾಟದ ಸಿದ್ಧಾಂತಗಳನ್ನ ಅವರು ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಗಾಂಧೀಜಿಯವರ ಹೋರಾಟದ ಪ್ರಮುಖ ಅಂಶಗಳಾದಂತಹ ಸತ್ಯಾಗ್ರಹ ಮತ್ತು ಅಹಿಂಸೆ ಅಂತ ಹೇಳಿದ್ವಿ. ಏನು ಸತ್ಯಾಗ್ರಹದ ಪ್ರಮುಖವಾದಂತಹ ಅಂಶ ಅಂದ್ರೆ, ಹೋರಾಟದ ಒಂದು ಅಂಶಗಳಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಒಂದು ಸತ್ಯಾಗ್ರಹ. ನೋಡಿ, ಸತ್ಯಾಗ್ರಹವನ್ನು ನಾವು ನೋಡ್ತಾ ಹೋದ್ರೆ ಬಹುಮುಖ್ಯವಾದ ವಿಧಾನ, ಇದು ಹೋರಾಟದ ಮುಖ್ಯವಾದ ವಿಧಾನ. ಸತ್ಯಾಗ್ರಹ ಎಂಬ ಪದದ ಅರ್ಥ ಅಂದ್ರೆ ಸತ್ಯವನ್ನ ಆಗ್ರಹಿಸುವುದು ಅಥವಾ ಒತ್ತಾಯಿಸುವುದೇ ಆಗಿದೆ. ಸತ್ಯಾಗ್ರಹ ಅಂದ್ರೆ ಸತ್ಯವನ್ನ ಒತ್ತಾಯಿಸುವುದಕ್ಕೆ ಹೋರಾಟ ಮಾಡೋದು, ಅಂದ್ರೆ ಸತ್ಯವನ್ನ ಒತ್ತಾಯಿಸುವುದಕ್ಕೆ ಸತ್ಯಾಗ್ರಹ ಅಂತಕ್ಕಂಥ ಪದವನ್ನ ಇಲ್ಲಿ ಗಾಂಧೀಜಿಯವರು ಬಳಸುತ್ತಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿ ಕರೆದುಕೊಂಡು ಬಳಸಿದ ಈ ಅಸ್ತ್ರ ಅವರಿಗೆ ನೈತಿಕ ಶಕ್ತಿಯ ರೂಪವನ್ನು ಕೊಡ್ತು. ದಕ್ಷಿಣ ಆಫ್ರಿಕಾದಲ್ಲಿ ಏನು ಹೋರಾಟವನ್ನು ಮಾಡ್ತಿದ್ದಾರೆ ಅದರಲ್ಲಿ ಈ ಒಂದು ಸತ್ಯಾಗ್ರಹ ಎಂಬಂಥ ಅಂಶವನ್ನು ಅವರು ಬಳಸಿಕೊಂಡು ನೈತಿಕ ಶಕ್ತಿ ರೂಪವನ್ನು ಕೊಟ್ಟರು. ಸತ್ಯಾಗ್ರಹವು ಅಹಿಂಸೆಯನ್ನ ಆಧರಿಸುತ್ತಿರ್ತದೆ. ಸತ್ಯಾಗ್ರಹ ಅನ್ನತಕ್ಕಂಥದ್ದು ಅಹಿಂಸೆ ಅಂತಕ್ಕಂಥ ಇದನ್ನ ಅಂಶವನ್ನು ಆಧರಿಸುತ್ತದೆ. ತಪ್ಪು, ಹಿಂಸೆ ಮತ್ತು ಅಸತ್ಯವನ್ನು ಖಡಾಖಂಡಿತವಾಗಿ ನಿರಾಕರಿಸುವ ಕ್ರಮ ಇದಾಗಿದೆ. ತಪ್ಪನ್ನು ಖಂಡಿಸ್ತಕ್ಕಂಥದ್ದು, ಹಿಂಸೆಯನ್ನು ಖಂಡಿಸ್ತಕ್ಕಂಥದ್ದು ಮತ್ತು ಅಸತ್ಯವನ್ನು ಖಡಾಖಂಡಿತವಾಗಿ ಖಂಡಿಸ್ತಕ್ಕಂತಹ ಒಂದು ವಿಧಾನವೇ ಸತ್ಯಾಗ್ರಹ ಪದದ ಅರ್ಥ. ಇದು ಒಂದು ದೊಡ್ಡ ಸಾಮಾಜಿಕ ಅನ್ವೇಷಣೆಯಾಗಿ ಮುಂದುವರಿಯುತ್ತದೆ. ನೋಡ್ರಿ, ಗಾಂಧೀಜಿಯವರು ಬಳಸ್ತಕ್ಕಂಥ ಪದವನ್ನೇ ನೋಡಿ, ಸತ್ಯಾಗ್ರಹ, ಸತ್ಯ. ಇಲ್ಲಿ ಸತ್ಯಕ್ಕಾಗಿ ಒತ್ತಾಯವನ್ನು ಮಾಡ್ತಕ್ಕಂಥದ್ದು ಮತ್ತು ಹೋರಾಟದಲ್ಲಿ ತಪ್ಪು ಆಗದೆ ಹಿಂಸೆಯನ್ನು ವಿರೋಧಿಸ್ತಕ್ಕಂಥದ್ದು ಮತ್ತು ಅಸತ್ಯವನ್ನು ಖಡಾಖಂಡಿತವಾಗಿ ವಿರೋಧಿಸ್ತಕ್ಕಂಥ ಮಾರ್ಗ. ಇದು ಸತ್ಯವನ್ನು ಒತ್ತಾಯಿಸ್ತಕ್ಕಂಥದ್ದು, ಸತ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದನ್ನ ಸತ್ಯಾಗ್ರಹ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಇನ್ನು ಅಹಿಂಸೆ ಅಂತಕ್ಕಂಥ ಪದವನ್ನು ನಾವು ನೋಡ್ಬೇಕು. ಸತ್ಯಾಗ್ರಹ ಮತ್ತು ಅಹಿಂಸೆ. ಇಲ್ಲಿ ಅಹಿಂಸೆ ಎಂಬಂತಹದ್ದು ಹೋರಾಟದ ಮೂಲಭೂತ ಆಶಯ ಆದಂತಹದ್ದು ಈ ಒಂದು ಅಹಿಂಸೆಯಾಗಿದೆ. ಸಶಸ್ತ್ರ ಬಲ ಪ್ರಯೋಗ ವಿರುದ್ಧ ಅಹಿಂಸೆ ಮತ್ತು ಸತ್ಯಾಗ್ರಹ ಮೂಲಕ ಮುಖಾಮುಖಿಯಾಗಬೇಕೆಂದವರು ನಿಲುವಾಗಿತ್ತು. ಬ್ರಿಟಿಷ್ ದರ್ಪದ ಆಯುಧಗಳಾದ ಬ್ರಿಟಿಷ್ನರು ಹೋರಾಟ ಚಳುವಳಿಯನ್ನು ಮಾಡಿದರೆ ಅಲ್ಲಿ ಮಿಲಿಟರಿ, ಪೊಲೀಸ್ ಮತ್ತು ದರ್ಪದ ಆಯುಧಗಳಾದ ಮಿಲಿಟರಿ, ಪೊಲೀಸ್ ಕಾನೂನು ಮುಂತಾದವುಗಳ ವಿರುದ್ಧವಾಗಿ ಸತ್ಯ, ಅಹಿಂಸೆ, ಉಪವಾಸವೆಂಬ ಮಾತೃತ್ವದ ಮಾಂತ್ರಿಕತೆಯನ್ನು ಆಯುಧಗಳನ್ನು ಬಳಸಿ ಅವರು ಮಡಿಸಿದ್ದು ಗಾಂಧೀಜಿಯವರ ಹೋರಾಟದ ಚಾರಿತ್ರಿಕವಾದಂತಹ ಸಂದೇಶ ಇದಾಗಿದೆ. ಬ್ರಿಟಿಷರು ಚಳುವಳಿಯಲ್ಲೆಲ್ಲ ಈ ಅಸ್ತ್ರಗಳನ್ನು ಬಳಸ್ತಾ ಇದ್ರು, ಆಯುಧಗಳನ್ನು ಬಳಸ್ತಾ ಇದ್ರು. ಅವರ ವಿರುದ್ಧವಾಗಿ ಪೊಲೀಸು, ಮಿಲಿಟರಿ ಕಾನೂನುಗಳನ್ನು ಅಲ್ಲಿ ಬಳಸ್ತಾ ಇದ್ರು. ಸೊ ಇದರಿಂದ ಹಿಂಸೆಯನ್ನು ಮಾಡ್ತಾ ಇದ್ರು. ಅದರ ವಿರುದ್ಧವಾಗಿ ಅಹಿಂಸೆ ಎಂಬಂತಹ ಈ ಹೋರಾಟದ ಚಾರಿತ್ರಿಕ ಸಂದೇಶವನ್ನಾಗಿ ಹೋಗ್ತಾರೆ. ಇನ್ನು ಹಿಂದೂ ಮುಸ್ಲಿಂ ಏಕತೆ. ಹಿಂದೂ ಮುಸ್ಲಿಂ ಏಕತೆ ಅಂದ್ರೆ ಒಂದು. ಹಿಂದೂ ಮುಸ್ಲಿಂ ಏಕತೆ ಅಂತಂದ್ರೆ ಒಂದು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬಹುದಾಗಿರ್ತದೆ. ಹಿಂದೂ ಮುಸ್ಲಿಂ ಏಕತೆಯಲ್ಲಿ ನಾವು ಕಾಣ್ತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮರ ಏಕತೆಯನ್ನು ಇಲ್ಲಿ ಅತ್ಯಂತ ಬಲವಾಗಿ ಈ ಪ್ರತಿಪಾದಿಸಿದಂಥ ವ್ಯಕ್ತಿ ಅಂದರೆ ಗಾಂಧೀಜಿ. ಸ್ವಾತಂತ್ರ್ಯ ಹೋರಾಟ ಚಳುವಳಿಯಲ್ಲಿ ಹಿಂದೂ ಮುಸ್ಲಿಮರು ಬೇರೆ ಬೇರೆ ಆಗಿರಲಿಲ್ಲ. ಹಿಂದೂ ಮುಸ್ಲಿಮರೆಲ್ಲರೂ ಸಹ ನಾವು ಒಂದೇ ಏಕತೆಯ ಮನೋಭಾವವರಲ್ಲಿ ಇದ್ದಂತಹ
ಅವರಿಗೆ ಪ್ರೇರೇಪಣೆ ಮಾಡತಕ್ಕಂಥ ವ್ಯಕ್ತಿ ಅಂದರೆ ಗಾಂಧೀಜಿ. ಸಮುದಾಯಗಳ ನಡುವೆ ಏಕತೆ ಇಲ್ಲದಿದ್ದರೆ ಭಾರತ ಸ್ವತಂತ್ರ ಸಾಧಿಸುವುದು ಮತ್ತು ಭವಿಷ್ಯದಲ್ಲಿ ರಾಷ್ಟ್ರವಾಗಿ ಬರುವುದು ಕಷ್ಟ ಅಂತಕ್ಕಂಥ ನಂಬಿಕೆ ಅವರಲ್ಲಿ. ಭಾರತದಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಮರೆಲ್ಲರೂ ಸಹ ಏಕತೆಯಿಂದ ಹೋರಾಟ ಮಾಡಬೇಕು. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಾಗ ಮಾತ್ರ ಭಾರತಕ್ಕೆ ಸ್ವಾತಂತ್ರ್ಯ ಲಭ್ಯ ಆಗ್ತದೆ, ಇಲ್ಲವಾದರೆ ಕಷ್ಟಕರವಾಗ್ತದೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಟಿದ್ದಂಥವರು ಗಾಂಧೀಜಿಯವರಾಗಿರ್ತದೆ. ಜೊತೆಗೆ ಹಿಂದೂ ಮುಸ್ಲಿಮರು ಭಾರತ ಮಾತ್ರ ಎರಡು ಕಣ್ಣುಗಳೆಂದು ಸಹ ಗಾಂಧೀಜಿ ಹೇಳಿದರು. ಹಿಂದೂ ಮತ್ತು ಮುಸ್ಲಿಮರು ಭಾರತದ ಎರಡು ಕಣ್ಣುಗಳಿದ್ದಂತೆ. ನೋಡ್ರಿ ಮಕ್ಕಳ, ಹಿಂದೂ ಮುಸ್ಲಿಮರ ಬಗ್ಗೆ ಏಕತೆಯ ವಾದವನ್ನು ಸಾರಿದಂಥ ಮೊಟ್ಟ ಮೊದಲ ವ್ಯಕ್ತಿ ಗಾಂಧೀಜಿ. ಹಿಂದೂ ಮುಸ್ಲಿಮರು ಭಾರತದ ಎರಡು ಕಣ್ಣುಗಳಿದ್ದಂತೆ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ರು. ಈ ಹಿನ್ನೆಲೆ ಅವರು 1919ರಲ್ಲಿ ಖಿಲಾಫತ್ ಚಳವಳಿ ಕಾಂಗ್ರೆಸ್ ಸಂಘಟನೆಯ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. 1919ರಲ್ಲಿ ನಡೆತಕ್ಕಂತಹ ಖಿಲಾಫತ್ ಚಳವಳಿಯಲ್ಲಿ ಇವರು ಈ ಹಿಂದೂ ಮತ್ತು ಮುಸ್ಲಿಮರ ಏಕತೆಯನ್ನು ಸಾರಿಗೆ ಹೋರಾಟದಲ್ಲಿ ಚಳವಳಿಯಲ್ಲಿ ಹಿಂದೂ ಮುಸ್ಲಿಮರು ಅಂದರೆ 1919ರಲ್ಲಿ ನಡೆದಂತಹ ಖಿಲಾಫತ್ ಚಳವಳಿಯ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಒಂದು ಏಕತೆಯನ್ನು ಸಾರ್ತಕ್ಕಂಥ ವಿಧಾನವನ್ನು ಇಲ್ಲಿ ತಿಳಿಸಿ ಹೇಳ್ತಾರೆ. ಇದು ಭಾರತದಲ್ಲಿ ಹಿಂದೂ ಮುಸ್ಲಿಮರು ಹೇಗೆ ಸ್ವತಂತ್ರ ಹೋರಾಟದಲ್ಲಿ ಏಕತೆಯನ್ನು ತೋರಿಸಬೇಕು ಅನ್ನೋದರ ಬಗ್ಗೆ ಗಾಂಧೀಜಿಯವರು ತಿಳಿಸಿಕೊಟ್ಟಂತಹ ಒಂದು ಖಿಲಾಫತ್ ಚಳಿಯ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮರು ಸಹ ಭಾರತದ ಎರಡು ಕಣ್ಣುಗಳಿದ್ದಂತೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ತಿಳ್ಕೋಬೇಕಾಗ್ತದೆ. ಹೀಗೆ ಸತ್ಯ ಮತ್ತು ಅಹಿಂಸೆ ಮತ್ತು ಹಿಂದೂ ಮುಸ್ಲಿಮರಲ್ಲಿ ಏಕತೆಯನ್ನು ಸಾರತಕ್ಕಂತಹ ಸಂದೇಶವನ್ನು ಮೊಟ್ಟ ಮೊದಲು ಸಾರಿದಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ನೆಕ್ಸ್ಟ್, ಅಸಹಕಾರ ಚಳುವಳಿಯನ್ನು ಪ್ರೇರೇಪಿಸೋದಕ್ಕೆ ಮುಂದಾಗ್ತಾರೆ ಮಹಾತ್ಮ ಗಾಂಧೀಜಿ. ಸೊ ಅಸಹಕಾರ ಚಳುವಳಿಯಲ್ಲಿ ನಾವು ಕಾಣ್ತಕ್ಕಂಥದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನಾವು ಸಹ ಇಲ್ಲಿ ಕಾಣ್ತೀವಿ. ಅಂದರೆ ಈ ಕಾನೂನು ಭಂಗ ಚಳುವಳಿಯೂ ಸಹ ನಡೀತದೆ. ಕಾನೂನು ಭಂಗ ಚಳುವಳಿಯ ಸಂದರ್ಭದಲ್ಲಿ ನಾವು ಇಂತಹ ಒಂದು ಹೋರಾಟದ ವಿಚಾರಗಳನ್ನು ನಾವು ತಿಳ್ಕೊಳ್ಳಬಹುದಾಗಿರ್ತದೆ. ನೋಡ್ರಿ, ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಸಹ ಇಲ್ಲಿ ಕಾಣ್ತೀವಿ. ಅಸಹಕಾರ ಚಳುವಳಿ ಅಂತ ಏನು ಕರಿತೀವಿ ಅದನ್ನು ಪ್ರೇರೇಪಿಸಲಿಕ್ಕೆ ನಡೆದಂತಹ ಸನ್ನಿವೇಶದಲ್ಲಿ ಈ ಒಂದು ಜಲಿಯನ್ ವಾಲಾಬಾಗ್ ದುರಂತ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಹತ್ಯಾಕಾಂಡ ಇರುವ ನಂತರ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು 1919ರಲ್ಲಿ. ನೋಡ್ರಿ, ಈ ಜಲಿಯನ್ ವಾಲಾಬಾಗದ ಮುಖ್ಯವಾದ ಅಂಶ ಏನಂತಂದ್ರೆ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಈ ಭಾರತದಲ್ಲಿ ರೌಲಟ್ ಕಾಯ್ದೆಯನ್ನ ಮಾರ್ಚ್ 19ರಲ್ಲಿ ಜಾರಿಗೆ ತಂತು. ರೌಲಟ್ ಕಾಯ್ದೆ ಬ್ರಿಟಿಷ್ ಸರ್ಕಾರ 1919ರಲ್ಲಿ ಮಾರ್ಚ್ನಲ್ಲಿ ಭಾರತದಲ್ಲಿ ರೌಲಟ್ ಕಾಯ್ದೆ ಅಂತಕ್ಕಂಥದ್ದನ್ನ ಭಾರತ ಸರ್ಕಾರ ಜಾರಿಗೆ ತಂತು. ಇದರ ಮೂಲಕ ಬ್ರಿಟಿಷ್ ಭಾರತೀಯರ ರಾಷ್ಟ್ರೀಯವಾದಿಗಳನ್ನು ನಿಯಂತ್ರಿಸಲಿಕ್ಕೆ ಪ್ರಾರಂಭಿಸಿತು. ಬ್ರಿಟಿಷ್ ಸರ್ಕಾರ ರೌಲಟ್ ಕಾಯ್ದೆ, ರೌಲಟ್ ಆಕ್ಟ್ ಅನ್ನು ಏನು ಜಾರಿಗೆ ತಂದು 1919ರ ಮಾರ್ಚ್ ತಿಂಗಳಲ್ಲಿ ಇದು ಭಾರತದ ರಾಷ್ಟ್ರೀಯವಾದಿಗಳ, ರಾಷ್ಟ್ರೀಯ ಹೋರಾಟಗಾರರ ಒಂದು ನಿಯಂತ್ರಿಸುವುದಕ್ಕೆ ಮುಂದಾಗ್ತಕ್ಕಂಥ ಕಾಯ್ದೆ ಆಗಿದೆ. ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಈ ಏನು ರೌಲಟ್ ಆಕ್ಟ್ ಅಥವಾ ರೌಲಟ್ ಕಾಯ್ದೆ ಏನು ಹೇಳುತ್ತಪ್ಪ ಅಂತಂದ್ರೆ, ಯಾರು ರಾಷ್ಟ್ರೀಯವಾದಿಗಳನ್ನು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾರೆ ಅವರನ್ನ ಯಾವುದೇ ವಿಚಾರಣೆ ಇಲ್ಲದೆ, ಯಾವುದೇ ಎನ್ಕ್ವೈರಿ ಮಾಡದೆ ಅವರನ್ನ ಬಂಧಿಸಿ ಕೋರ್ಟಿನ ಮೂಲಕ ಅಪರಾಧಿ ಅಂತಕ್ಕಂತಹ ನಿರ್ಣಯಿಸಿ ಶಿಕ್ಷೆಯನ್ನು ವಿಧಿಸತಕ್ಕಂಥ ಕಾಯ್ದೆ ಇದಾಗಿತ್ತು, ರೌಲಟ್ ಆಕ್ಟ್, ರೌಲಟ್ ಕಾಯ್ದೆ. ಸ್ವತಂತ್ರ ಹೋರಾಟ ಚಳವಳಿ ಅಥವಾ ರಾಷ್ಟ್ರೀಯ ಹೋರಾಟ ಚಳವಳಿಯಲ್ಲಿ ಯಾರು ಭಾಗವಹಿಸ್ತಿದ್ರು ಅವರಿಗೆ ಯಾವುದೇ ವಿಚಾರಣೆ ಇಲ್ಲದೆ ಬಂಧನವನ್ನು ಮಾಡಿ ಅರೆಸ್ಟ್ ಮಾಡಿ ಅವರನ್ನು ಕೋರ್ಟ್ ಮುಂದೆ ಸಾಬೀತುಪಡಿಸಿ ಅವರಿಗೆ ಅಪರಾಧಿ ಅಂತಕ್ಕಂಥ ಶಿಕ್ಷೆಯನ್ನು ಇಲ್ಲಿ ವಿಧಿಸ್ತಿತ್ತು. ಹೋರಾಟಗಾರರು ಸಭೆ ಸೇರುವುದನ್ನು, ಸಂಘಟನೆ ಮಾಡುವುದನ್ನು, ಮುಕ್ತವಾಗಿ ಅಭಿವ್ಯಕ್ತಿಸುವ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವುದು.
ಬಗ್ಗೆ ಸಂಘಟನೆ ಮಾಡ್ತಕ್ಕಂಥ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ, ಒಂದುಗೂಡಿಸ್ತಕ್ಕಂಥ ಸ್ವಾತಂತ್ರ್ಯ, ಹೋರಾಟದ ಸ್ವಾತಂತ್ರ್ಯ ಎಲ್ಲವನ್ನೂ ಸಹ ರೌಲೆಟ್ ಕಾಯ್ದೆ ಭಾರತದಲ್ಲಿ ಕಿತ್ಕೊಳ್ತು. ಗಾಂಧಿ ಇದನ್ನು ಪ್ರತಿಭಟಿಸುವ ಸಲುವಾಗಿ ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಹೋರಾಟವನ್ನು ಮಾಡ್ತಾರೆ. ಸತ್ಯಾಗ್ರಹ ಸಭಾ ಈ ರೌಲೆಟ್ ಕಾಯ್ದೆಯ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಸತ್ಯಾಗ್ರಹ ಸಭಾ ಅಂತಕ್ಕಂಥ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಗಾಂಧೀಜಿಯವರು ಭಾರತದಲ್ಲಿ ರೌಲೆಟ್ ಆಕ್ಟ್ ಅಥವಾ ರೌಲೆಟ್ ಕಾಯ್ದೆಯ ವಿರುದ್ಧವಾಗಿ ಇದನ್ನೇ ಸತ್ಯಾಗ್ರಹ ಸಭಾ ಅಂತಕ್ಕಂಥ ಹೋರಾಟ ಮಾಡ್ತಾರೆ. ಬೃಹತ್ ಸಭೆ, ಮೆರವಣಿಗೆ, ಬಹಿಷ್ಕಾರ, ಮುಕ್ತ ವೈವಿಧ್ಯಮಯ ರಾಜಕೀಯ ಕಾರ್ಯವಿಧಾನಗಳನ್ನು ಇದರ ಮೂಲಕ ಕೈಗೊಳ್ಳಬಹುದಾಯಿತು. ಏನು ಮುಕ್ತವಾದ ವಾತಾವರಣವಿರಲಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ, ಸಂಘಟನೆ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಕಿತ್ಕೊಂಡ್ರು. ಇಲ್ಲಿ ಮುಕ್ತವಾಗಿ ಹೋರಾಟಗಳನ್ನು, ಸಭೆ ಸೇರುವುದನ್ನು, ಸಂಘಟನೆ ಮಾಡುವುದನ್ನು, ಪ್ರತಿಭಟಿಸುವ ಸಲುವಾಗಿ ಇದರ ಜೊತೆಗೆ ಮುಕ್ತ ಸಂಘಟನೆ ಮಾಡುವುದನ್ನು, ಮುಕ್ತವಾಗಿ ಅಭಿವ್ಯಕ್ತಿಸುವ ಸ್ವಾತಂತ್ರ್ಯ ಎಲ್ಲವನ್ನೂ ಸಹ ಏನು ಭಾರತೀಯರಲ್ಲಿ ಈ ರೌಲೆಟ್ ಕಾಯ್ದೆಯನ್ನು ಜಾರಿಗೆ ತಂದು ಬ್ರಿಟಿಷರು ಕಿತ್ಕೊಂಡ್ರು. ಇದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಗಾಂಧೀಜಿಯವರು ಭಾರತದಲ್ಲಿ ಈ ಒಂದು ಸತ್ಯಾಗ್ರಹ ಸಭಾ ಎಂಬಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಹೋರಾಟದ ಸಲುವಾಗಿ. ಈ ಸಂಸ್ಥೆಯ ಮುಖಾಂತರವಾಗಿ ತಮ್ಮ ಚಳುವಳಿಯನ್ನು ಬೃಹತ್ ಸಭೆ, ಮೆರವಣಿಗೆ, ಬಹಿಷ್ಕಾರ ಮುಂತಾದ ವೈವಿಧ್ಯಮಯ ರಾಜಕೀಯ ಕಾರ್ಯವಿಧಾನಗಳನ್ನು ಇದರ ಮೂಲಕ ಪ್ರಾರಂಭ ಮಾಡ್ತಾರೆ. ಗಾಂಧೀಜಿ ಸಭೆ ಸಮಾರಂಭಗಳನ್ನು ಮಾಡ್ತಾರೆ. ಈ ಒಂದು ಸತ್ಯಾಗ್ರಹ ಸಭಾ ಎನ್ನ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಭಾರತೀಯರಲ್ಲಿ ಸಭೆಯನ್ನು ಮಾಡ್ತಕ್ಕಂಥದ್ದು, ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು, ಬಹಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಸಹ ಸತ್ಯಾಗ್ರಹ ಸಭೆಯ ಮುಖಾಂತರವಾಗಿ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೋರಾಟದ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಹೋರಾಟ, ಚಳುವಳಿ, ಮೆರವಣಿಗೆ, ಬೃಹತ್ ಸಭೆ ಸಮಾರಂಭವನ್ನು ಕರೀತಕ್ಕಂಥ ಒಂದು ಕೆಲಸ ಸತ್ಯಾಗ್ರಹ ಸಭಾ ಚಳುವಳಿಯ ಸಂಸ್ಥೆಯ ಮುಖಾಂತರ ಇಲ್ಲಿ ನಡೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಭಾರತದಲ್ಲಿ ಈ ಜಲಿಯನ್ವಾಲಾ ಹತ್ಯಾಕಾಂಡವು 1919ರಲ್ಲಿ ನಡೀತದೆ. ಇದು ಸ್ವಾತಂತ್ರ್ಯ ಹೋರಾಟ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂತಹ ಒಂದು ಮಹತ್ತರವಾದ ಪಾತ್ರವನ್ನು ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅರ್ಥ ಆಯಿತು ಮಕ್ಕಳೇ? ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳು ಕೇಳೋದಿದ್ರೆ ಕೇಳ್ಬೋದು. ಬಹಳ ಬಾಲ್ಯ ಜೀವನ, ಅವರ ಹೋರಾಟದ ಸ್ಥಿತಿ, ಅವರ ಹೋರಾಟದ ಮಾರ್ಗಗಳು ಹೇಗೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಇಂದಿನ ತರಗತಿಯಲ್ಲಿ ಇಷ್ಟನ್ನು ತಿಳ್ಕೊಂಡಾದ ನಂತರ ನಾವು ನೆಕ್ಸ್ಟ್ ಗೃಹಪಾಠಕ್ಕೆ ಬರೋಣ. ಗೃಹಪಾಠ ಏನು? ಗೃಹಪಾಠಕ್ಕೆ ಫಸ್ಟ್ ಬಂದರೆ ನಾವು ಕಾಣ್ತಕ್ಕಂಥ ಮೊಟ್ಟ ಮೊದಲನೆಯ ಪ್ರಶ್ನೆ ಒಂದು, ಗಾಂಧೀಜಿಯವರ ಬಾಲ್ಯ ಜೀವನವನ್ನು ವಿವರಿಸಿ. ಅಂದರೆ ಹುಟ್ಟಿದ್ದೆಲ್ಲಿ, ತಂದೆ ತಾಯಿಗಳು ಹೇಗೆ, ಯಾವ ಒಂದು ಗ್ರಾಮದಲ್ಲಿ ಜನ್ಮವನ್ನು ತಾಳಿದರು, ಅದನ್ನೆಲ್ಲ ಬರೀಬೇಕಾಗ್ತದೆ. ಇನ್ನು ಗಾಂಧೀಜಿಯವರ ಪ್ರಾರಂಭಿಕ ವಿದ್ಯಾಭ್ಯಾಸದ ಬಗ್ಗೆ ವಿವರಿಸಿ. ಏನು, ಎಲ್ಲಿ ಪ್ರಾರಂಭವಾಗಿ ಎಲ್ಲಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದರು, ಎಲ್ಲಿ ಹೋದ್ರು, ಇಂಗ್ಲೆಂಡಿಗೆ ಹೋದ್ರು, ಯಾವ ರೀತಿ ಕಾನೂನು ಪದವಿ ಪಡ್ಕ ಬಂದರು, ಬಂದ ನಂತರ ಹೇಗೆ ಮಾಡಿದರು, ಇದೆಲ್ಲವನ್ನು ಸಹ ಬರಿಬೇಕಾಗ್ತದೆ. ಗಾಂಧೀಜಿಯವರ ಹೋರಾಟದ ಎರಡು ಅಂಶಗಳು ಯಾವುವು? ಎರಡು ಪ್ರಮುಖ ಅಂಶಗಳು ಯಾವುವು? ಸತ್ಯಾಗ್ರಹ, ಹಿಂಸೆ ಇದೆಲ್ಲ ಬರೀಬೇಕು. ಇನ್ನು ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು
ವಿವರಿಸಿ. ಚಂಪಾರಣ್ಯ ಚಳವಳಿ ಹೇಗೆ ನಡೆಯಿತು, ಏನು ಕಾರಣ ಅರಿಬೇಕು. ಚಂಪಾರಣ್ಯ ಚಳವಳಿ ಅದೇ ರೀತಿಯಾಗಿ ಅಂತಕ್ಕಂಥದ್ದು ಜಲಿಯನ್ ವಾಲಾಬಾಗ್ ಅಂದರೆ ಸತ್ಯ ಅಹಿಂಸೆ ಸತ್ಯಾಗ್ರಹ ಅಹಿಂಸೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ತಿಳಿಸಿ ಅಥವಾ ವಿವರಿಸಿ. ನೋಡಿ ಮಕ್ಕಳೇ, ಬಹಳ ಸುಲಭವಾಗಿದೆ ಪ್ರಶ್ನೆಗಳು. ಗೃಹಪಾಠದ ಪ್ರಶ್ನೆಗಳು ನೋಡಿ. ಗೃಹಪಾಠ ಗಾಂಧೀಜಿಯವರ ಬಾಲ್ಯ ಜೀವನದ ಬಗ್ಗೆ ಹೇಳಿದ್ದೀವಿ ಅಂತ ತಿಳ್ಕೊಂಡ್ರೆ ಅರಿಬೇಕಾಗ್ತದೆ. ಗಾಂಧೀಜಿಯವರ ಪ್ರಾರಂಭಿಕ ವಿದ್ಯಾಭ್ಯಾಸ ಹೇಗೆ, ಎಲ್ಲಿ ಪ್ರಾರಂಭ ಆಯಿತು, ಹೇಗೆ ಅವರು ಮುಂದುವರೆದ್ರು ವಿದ್ಯಾಭ್ಯಾಸದಲ್ಲಿ ಅದು ಬರೀಬೇಕು. ಗಾಂಧೀಜಿಯವರ ಹೋರಾಟದ ಎರಡು ಅಂಶಗಳು ಯಾವುವು ಅಂತ ನಾವು ಹೇಳಿದ್ದೀವಿ. ಸತ್ಯಾಗ್ರಹ ಮತ್ತು ಅಹಿಂಸೆ, ಈ ಎರಡು ಪದಗಳನ್ನು ಬರೀಬೇಕು. ಚಂಪಾರಣ್ಯ ಚಳುವಳಿಯಲ್ಲಿ ಇವರು ಹೇಗೆ ಭಾಗವಹಿಸಿದ್ರು ಅನ್ನೋದನ್ನು ಸಹ ಬರೀಬೇಕಾಗ್ತದೆ. ಸತ್ಯಾಗ್ರಹ ಅಹಿಂಸೆಯ ಬಗ್ಗೆ ಗಾಂಧೀಜಿಯವರು ಕೊಟ್ಟಂತಹ ವಿವರಗಳು, ವ್ಯಾಖ್ಯಾನಗಳ ಬಗ್ಗೆ ಬರೀಬೇಕಾಗ್ತದೆ. ಬಹಳ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆಗಳು ಮಕ್ಕಳೇ. ಇದನ್ನು ತಿಳ್ಕೊಂಡು ನಾವು ಚೆನ್ನಾಗಿ ತಿಳ್ಕೋಬೇಕಾಗ್ತದೆ. ಸೊ ಹೀಗೆ ಈ ಒಂದು ತರಗತಿಯಲ್ಲಿ ನಾವು ಇಂದಿನ ಒಂದು ಅವಧಿಯ ತರಗತಿಯನ್ನು ಮುಕ್ತಾಯ ಮಾಡೋಣ. ಮುಂದಿನ ತರಗತಿಯಲ್ಲಿ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ.